ಎಲ್ಲರಿಗೂ ದಸರಾ ಹಬ್ಬದ ನಾಡ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಂದ್ರೆ ಪ್ರತಿ ವರ್ಷ ಟಿವಿಯಾಗ ನೋಡ್ತಿರ್ತೀವಿ ನಾವು ಜಂಬೂ ಸವಾರಿ. ಹೋಗ್ಬೇಕಂದ್ರೆ ಮದುಕ್ಕಿಂತ ಮುಂಚೆ ಹೋಗ್ಬೇಕು. ಅಂದ್ರೆ ನಮ್ಮ ಬನ್ನಿ ಮಂಕಳ ದೇವಿ ಅಕ್ಕ ಇದ್ದಂಗೆ ಲೇಟ್ ಆಗೈತೆ ಗೈಸ್. ಅವಾಗೆ ಎದ್ರಿ ಕಾಣ್ಬೋದು ಬಳ್ಳಾರಿ ದುರ್ಗಮ್ಮ ಗೈಸ್. ನಮ್ಮ ಮಮ್ಮಿ ಅವ್ರ ಫೀಟ್ ಗೈಸ್. ಜನರಿಗೆ ಬನ್ನಿ ತಗೊಂಡ್ ಬಂಗಾರದಂಗೆ, ವೀಕ್ಷಕರಿಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಬನ್ನಿ ತಗೊಂಡ್ ಬಂಗಾರ ಅಂತ. ಆ ದೇವಿಗಳು ಬಂದೋದ್ರು. ಈಗ ಅವ್ರನ್ನ ಮನೆಗೆ ಹೋಗೋಣ. ಬನ್ನಿ ಬಂಗಾರ ಅಂತೆ. ಈಗ ಅಮ್ಮನ್ ಬಿಡಕ್ ಹೊಂಟಿವಿ, ಅಂದ್ರೆ ಬನ್ನಿ ಮಂಗಳ ದೇವಸ್ಥಾನಕ್ಕ. ಸಮರ್ಪಯ ಮಾಲಾತ ಪುಷ್ಪಾನ್ ಸಮರ್ಪಯ. ಸಜಂತ್ರ ಎಲ್ಲರೂ ನಮಸ್ಕಾರ ರೀ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಎಲ್ಲರಿಗೂ ದಸರಾ ಹಬ್ಬದ ನಾಡ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೈಸ್. ಎಲ್ಲ ಈ ವರ್ಷನೂ ಎಲ್ಲರೂ ಚಲೋ ಇರಲಿ ಅಂದ್ರೆ ಚಲೋ. ನಾವು ಅವಾಗ ಸ್ಟಾರ್ಟ್ ಆಗೈತಲ್ಲ ಗೈಸ್, ಎಲ್ಲ ಚಲೋ ಆಗ್ಲಿ ಅಂತ ಹೇಳ್ಕೊಂತ. ನಾವಂತರೂ ಮೈಸೂರಿಗೆ ಹೋಗಕ್ಕಾಗಲ್ಲ, ಆದ್ರೂ ಯಾವಾಗಾರ ಹೋಗಿ ಜಂಬೂ ಸವಾರಿ ನೋಡ್ಬೇಕು ಗೈಸ್. ಅದೊಂದು ಯಾಕಂದ್ರೆ ಪ್ರತಿ ವರ್ಷ ಟಿವಿಯಾಗ ನೋಡ್ತಿರ್ತೀವಿ ನಾವು ಜಂಬೂ ಸವಾರಿ. ಯಾವಾಗಾರ ಅಂದ್ರೆ ಹೋಗ್ಬೇಕಂದ್ರೆ ಮದುಕ್ಕಿಂತ ಮುಂಚೆ ಹೋಗ್ಬೇಕು. ಯಾಕಂದ್ರೆ ಮತ್ತೆ ಮದುವೆ ಅಂದ್ಮೇಲೆ ಮತ್ತು ಅದು ಇದು ಕಿಟಿ ಹೋದ್ರೆ ದೋಸ್ತರು ಕೂಡ ಹೋಗ್ಬೇಕು. ಇಷ್ಟೊಮ್ಮ ಆದರೆ ನೆಕ್ಸ್ಟ್ ಟೈಮ್ ಹೋಗೋಣ. ಇನ್ನೊಂದು ಗೈಸ್, ಕಾಂತಾರ ಮೂವಿ ಅಂತೂ ಅನ್ನೋ ಪಾಸಿಟಿವ್ ರಿವ್ಯೂ ಐತಿ. ಈ ಸಲ ನೋಡ್ಬೇಕಂತ. ಈ ಸಲ ಏನೋ ಒಂದು ಆಸೆ ಏನಂತಂದ್ರೆ ನನಗೆ ಪ್ರಕಾರ ಅಂದರೆ ಈ ಸಲ PVR ಹೋಗ್ಬೇಕು ಅನ್ನೋದೈತಿ. ಯಾಕಂದ್ರೆ ಅಲ್ಲಿರೋ ಸೌಂಡ್ ಎಫೆಕ್ಟ್ಸ್ ಇದೆ ಅಂದ್ರೆ ಇಲ್ಲಿನೂ ಇರುತ್ತೆ. ಲೋಕಲ್ ಅಂದ್ರೆ ನಾರ್ಮಲ್ ಟ್ಯಾಗೀಸ್ ಇರ್ತೈತಿ, ಅದರಲ್ಲಿರೋ ಕಂಫರ್ಟೇಬಲ್ ಅದೇ ಫೀಲ್ ಬೇರೆ. ಅಮೌಂಟ್ ಸೆಕೆಂಡ್ರಿ ಗೈಸ್. ಆದರೆ ನಾರ್ಮಲ್ ಇರುತ್ತೆ 300-310 ಅಷ್ಟಾರೆ ಇರುತ್ತೆ. ಅದಕ್ಕೆ ಹೋಗ್ಬೇಕು ಅನ್ನೋದೈತಿ ಪ್ಲಾನ್. ನಮ್ಮ ವರುಣಿಗೆ ಸ್ವಲ್ಪ ಆರಾಮಿಲ್ಲಾರ್ದಕ್ಕೆ ಸ್ವಲ್ಪ ಡಿಲೇ ಗೈಸ್. ನೋಡುವ ಅಂತ ಹೇಳ್ಕೊಂತ ಈಗ ಸ್ವಲ್ಪ ಟಿಫಿನ್ ಮಾಡುವ ಸಮಯ ಅಂತ ಹೇಳ್ಕೊಂತ ಫೈನಲಿ ಮತ್ತೆ ಸಾಯಂಕಾಲ ಆಯ್ತು ಗೈಸ್. ಇನ್ನು ಮ್ಯಾಗ ನಮ್ದು ದಸರಾ ಅಂದ್ಕೊಂಡು ನಮ್ಮ ಮನೆ ಎದುರಿಗೆ ಏನ್ ಗೈಸ್ ಈಗ ನೋಡಕ್ ಹಿಂಗೆ ಐತಲ್ಲ, ನಮ್ಮ ಎದುರಿಗೆ ಕಾಳಮ್ಮ ಗುಡಿ ಐತೆ. ಕಾಳಮ್ಮ ಗುಡಿಗೆ ಏನಂತಂದ್ರೆ ಎಲ್ಲಾ ದೇವ್ರು ಅಂದ್ರೆ ನಮ್ಮ ಬನ್ನಿ ಮಂಕಳ ದೇವಿ ಅಕ್ಕ ಇದ್ದಂಗೆ ಗೈಸ್. ಎಲ್ಲಾ ದೇವತೆಗೆ ಅಕ್ಕ. ಎಲ್ಲಾ ತಂಗಿಯವರು ಇಲ್ಲೇ ಬಂದು ಪೂಜೆ ಗೀಜೆ ಮಾಡಿ ಹೋಗ್ತಾರ. ಅದು ಆಲ್ಮೋಸ್ಟ್ ಆಲ್ ತೋರ್ಸಕ್ ಟ್ರೈ ಮಾಡುವ ಅಂತ ಹೇಳ್ಕೊಂತ ಎಲ್ಲಾರು ಯಾರ್ಯಾರು ಬರಕ್ ಆಗ್ಲಿಲ್ಲ, ಯಾರ್ಯಾರು ಊರ್ಲಿಂದ ನೋಡಕತ್ರಿ, ಯಾರ್ಯಾರು ಬೇರೆ ಕಡೆ ನಿಮ್ ನೋಡಿರ್ತೀರಿ, ನಮ್ ಕಡೆ ಹೆಂಗ್ ನಡೀತ ಅನ್ನೋದು ನೀವು ಸ್ವಲ್ಪ ನೋಡಿ ಆನಂದ್ ಪಟ್ರಿ. ಆದ್ರೂ ಟಿವಿಯಾದಾಗ ಜಂಬೂ ಸವಾರಿ ಈ ಸಲ ಅನಾಹುತ ಆತ. ಇದು ಹೇಳ್ಕೊಂತ ಈ ಕಡೆ ಕಾಂತಾರ್ನು ಚಲೋ ರೆಸ್ಪಾನ್ಸ್ ಅಂತೂ ಅನಾಹುತ ಆಗೈತಿ. ಒಳ್ಳೆ ನಮ್ ಕರ್ನಾಟಕಕ್ಕೆ ನಮ್ಮ ಕನ್ನಡ ಫಿಲ್ಮ್ ಎತ್ತಿ ಹಿಡಿಯೋದ್ರಾಗ ಇನ್ನ ಹೆವಿ ಬೂಸ್ಟ್ ಆದಂಗ ಗೈಸ್. ಇನ್ನ ಅನಾಹುತ ಫಿಲ್ಮ್ಸ್ಗಳು ಬರವೇದವ. ಲೆಟ್ಸ್ ಗೋ ಗೈಸ್. ಈಗ ನಮ್ಮ ಔಟ್ಫಿಟ್ ಏನನ್ನೋದು ಸ್ವಲ್ಪ ತೋರಿಸುವ. ಲೇಟ್ ಆಗೈತೆ ಗೈಸ್. ಅವಾಗೆ ಎದ್ರಿ ಕಾಣ್ಬೋದು ಬಳ್ಳಾರಿ ದುರ್ಗಮ್ಮ ಗೈಸ್. ಯಾಕಂದ್ರೆ ಅದ್ರ ಸ್ಟೋರಿ ಐತಿ, ಆಮೇಲೆ ಹೇಳ್ತೀನಿ. ಫಸ್ಟ್ ಲೇಟ್ ಆಗೈತಿ, ಹೋಗಿ ದರ್ಶನ ಮಾಡಿಬಿಡೋಣ. ಈ ಜಲ್ಲಿ ದೇವಿ ಅಂತೂ ಫಸ್ಟ್ ಯಾವಾಗಲೇ ಜಲ್ಲಿ ಫಾಸ್ಟ್ ಬರೋದಂದ್ರೆ ಈ ದೇವಿನೇ. ಗೈಸಿಗೆ ಹೋಗೋಣ. ನಮ್ಮ ಮಮ್ಮಿ ಅವ್ರ ಫೀಟ್ ಗೈಸ್. ಹೇಳ್ಮಿ ಜನರಿಗೆ ಬನ್ನಿ ತಗೊಂಡ್ ಬಂಗಾರದಂಗೆ. ಹೇಳ್ಮಿ ಜೋರ್ ಹೇಳ್ಮಿ. ಸರಿ ಅಂದ್ರೆ ರೋಡಾಗ ಇದಾರ ಗೈಸ್, ಅದಕ್ಕೆ ನಾಚ್ಕೊಂಡಾಕತ್ತಾರ. ಹೇಳ್ಬೇ ನಮ್ಮ ವೀಕ್ಷಕರಿಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಬನ್ನಿ ತಗೊಂಡ್ ಬಂಗಾರ ಅಂತ. ಬನ್ನಿ ತೋರ್ಸ ಬರೀ ಹಿಂಗಂದ್ರೆ ಬನ್ನಿಲ್ಲೈತಿ. ಬ್ಯಾಂಕ್ ಹೇಳಮ್ಮ ಇನ್ನೊಂದ್ಸಲ. ಬನ್ನಿ ತಗೊಂಡು ಬಂಗಾರ ಆಗಿರೋ ಎಲ್ಲಿ ಬನ್ನಿ ತೋರ್ಸ. ಅನ್ನಕ್ಕ ಬನ್ನಿ ತೋರ್ಸಾಕತ್ತಾಳ. ಅಡ್ಡ ಬರ್ರಿ.
ಈ ಥರ ಮಾಡಾಕತ್ತಾರ ಪೂಜಾ. ನಮ್ಮ ಅಜ್ಜಿ ಅಕ್ಕ ಇವರು ತಮ್ಮರು ಈಗ ಮಾತಾಡೋಕ್ಕಾಗಲ್ಲ ಒಂಥರ. ಈಗ ಫೈನಲಿ ಎಲ್ಲ ದೇವಿಗಳು ಬಂದೋದ್ರು. ಈಗ ವರುಣ್ ಮನೆಗೆ ಹೋಗೋಣ. ಪಾಪ ಅವ್ನಿಗೆ ಬರೋ ಸ್ಥಿತಿಯಾಗಿಲ್ಲ, ಅದಕ್ಕೆ ವರುಣ್ ಮನೆಗೆ ಹೋಗಿ ಅಲ್ಲಿನೂ ಮನೆಯಾಗ ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ. ಅಂದ್ರೆ ನಮ್ಮ ಅಜ್ಜಿನ ಬಿಟ್ಟು ಈಗ ಅಂದ್ರೆ ಚೇರ್ ಯಾಕಂದ್ರೆ ನಮ್ಮ ಅಜ್ಜಿ ಹೊರಗಡೆ ಕುಂದ್ರಾಗ ಗೈಸಿ ಇಷ್ಟೊತ್ತನ ಅಲ್ಲಿ ಕುಂತಿದ್ರಲ್ಲ, ಅದಕ್ಕೆ ಪಂಗಮ್ಮ ನಮ್ಮ ವೀಕ್ಷಕರಿಗೆ ಹೇಳಿ ಇನ್ನೊಂದ್ಸಲ ಬನ್ನಿ ಬನ್ನಿ ಬಂಗಾರ ಗೈಸ್. ಈಗ ಹೋಗಿ ಅಲ್ಲಿನೂ ಕೊಟ್ಟು ಬರೋಣ ಅಂತ ಹೇಳ್ಕೊಂತ ನಿಮಗೂ ಸಾರಿ ಗೈಸ್, ನಾನು ಇರೋಲ್ಲ, ಎಲ್ಲರಿಗೂ ಬನ್ನಿ ತೊಗೊಂಡು ಬಂಗಾರದಂಗೆ ಇರ್ರಿ ಅಂತ ಹೇಳ್ಕೊಂತ ಸ್ವಲ್ಪ ಬಂಗಾರ ಜಾಸ್ತಿ ಸಿಗಲಿ ಅಂತ ಹೇಳ್ಕೊಂತ ಗೈಸ್. ಈಗ ಹೋಗೋಣ. ಐ ಥಿಂಕ್ ಫಸ್ಟ್ ಟೈಮ್ ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬರ್ನ ಹೊಡ್ಕೊಂಬಿಡ್ರಿ ಅಂತ ಹೇಳ್ಕೊಂತ. ಇವತ್ತಿನ ಔಟ್ಫಿಟ್ ನಾನು ತೋರ್ಸೋಕ್ಕಾಗಲಿಲ್ಲ, ಇಷ್ಟು ನೋಡ್ಕೊಂಬಿಡ್ರಿ. ಇದು ನಮ್ಮ ಅಕ್ಕರ ಮದುವೆಯಾಗಿ ಹೊಲಿಸಿದ್ದದ, ಅದೇ ಬೇಡ ಅವಶ್ಯಕತೆ ಇಲ್ಲಿಗೆ. ವರುಣ್ ಅವ್ರ ಮನೆಗೆ ಹೋಗಿ ಬಂದ್ವಿ. ಈಗ ಅಮ್ಮನ ಬಿಡಕ್ಕೆ ಹೊಂಟೀವಿ, ಅಂದರೆ ಬನ್ನಿಮಂಗಳ ದೇವಸ್ಥಾನಕ್ಕೆ, ಅಂದರೆ ವಿಸರ್ಜನೆ ಮಾಡಕ್ಕೆ ಹೊಂಟೀವಿ. ಇದು ಲೈಟ್ ಬೇಕಾಗಿತ್ತು, ಲಿಟಲ್ ಬಿಟ್ ಫಾರ್ ಫೋಕಸ್. ಆ್ಯಂಡ್ ಹೋಗೋಣ, ಅದು ಹೆಂಗೆ ಬಿಡ್ತೀವಿ ಏನಂತೆಲ್ಲ ನೋಡುವ. ಲೆಟ್ಸ್ ಗಿವ್. सर्वधार महाशक्ति मूलाश्रयवासिनी स्वाधिष्ठाने स्थिता